ಇವತ್ತು ನಾನು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳು ತಮಿಳುನಾಡು ರಾಜ್ಯದ ಚೆಂಗಲ್ಪಟ್ಟು ಜಿಲ್ಲೆಯ ತಿರುಪರೂರು ತಾಲೂಕಿನ ಪುದುಪಕ್ಕಂ ಗ್ರಾಮಕ್ಕೆ ಸೇರಿದಂಥದ್ದಾಗಿದ್ದು, ತಿರುಪರೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ 29/12/2022 ಈ ಒಂದು ತೀರುವಳಿ ಪತ್ರ ಅಂದರೆ ಸೆಟಲ್ಮೆಂಟ್ ಡೀಡನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಆ ಡಾಕ್ಯುಮೆಂಟ್ ನಂಬರು 29,614 29614/2022, ಬುಕ್ ನಂಬರ್ 15, ಬುಕ್ ನಂಬರ್ 1 15 ಹಾಳೆಗಳ ಈ ದಾಖಲೆಗಳು. ಆ ಪುಸ್ತಕದ ಸಂಖ್ಯೆ 1ರಲ್ಲಿ 15 ಹಾಳೆಗಳನ್ನು ಒಳಗೊಂಡಂಥ ಈ ಒಂದು ತೀರುವಳಿ ಪತ್ರದ ನೋಂದಣಿ ಕಾರ್ಯ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸೆಟ್ಲರ್ ಅಂತಂದರೆ ಬರೆದುಕೊಡೋವಂಥವರು ಲೀಲಾವತಿ ವೈಫ್ ಆಫ್ ಮಹಾಲಿಂಗ ಭಾಗವತರಾದರೆ, ಬರೆಸ್ಕೊಂಡಂಥವರು ತೀರುವಳಿ ಪತ್ರವನ್ನು ಬರೆಸ್ಕೊಂಡಂಥವರು ಸೆಟ್ಲಿ ಅಂತ ಕರೀತಾರೆ. ಅವರು ಬಂದು ML ವಿನೋದರಾಜ್ ಸನ್ ಆಫ್ ಮಹಾಲಿಂಗ ಭಾಗವತರ್ ಅಂತ ಹೇಳಿ. ಈ ತಮಿಳುನಾಡು ಚೆನ್ನೈ ನಗರಕ್ಕೆ ಹೊಂದ್ಕೊಂಡಾಗಿರ್ತಕ್ಕಂಥ ಈ ಚೆಂಗಲ್ಪಟ್ಟು ಜಿಲ್ಲೆಯ ಒಂದಲೂರು ತಾಲೂಕು ಪುದುಪಕ್ಕಂ ಗ್ರಾಮಕ್ಕೆ ಮತ್ತು ತಿರುಪರೂರು ಗ್ರಾಮಕ್ಕೆ ಮಧ್ಯೆ ಇರತಕ್ಕಂಥ ಈ ಒಂದು ಸ್ವತ್ತು ಇವ್ರದ್ದು ಸುಮಾರು 40 ಎಕರೆಗೂ ಹೆಚ್ಚು ವಿಸ್ತೀರ್ಣದ ಸ್ವತ್ತಾಗಿದ್ದು 100 ಕೋಟಿ ರೂಪಾಯಿ ಬೆಲೆ ಬಾಳಂತ. ಅದರ ಸ್ವಲ್ಪ ಭಾಗವನ್ನು ಈಗ ಅವರು ಮಾರ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಗಳಿಗೆ, ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ, ಇಲ್ಲೊಂದು ಸಣ್ಣ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ. ಆ ಸರ್ವೆ ನಂಬರ್ 242 ಪುದುಪಕ್ಕಂ ಗ್ರಾಮದ ಸರ್ವೆ ನಂಬರ್ 242, 243/1A, 243/2, 243/2A, 243/3A, 102/2A 3 ಮತ್ತು 102/3 ಈ ಸರ್ವೆ ನಂಬರ್ಗಳ ಜಮೀನುಗಳು ಲೀಲಾವತಿಯವರ ಒಡೆತನಕ್ಕೆ ಸೇರಿದು. ಅದ್ರ ಪೈಕಿ ಒಂದಷ್ಟು ಸ್ವತ್ತುಗಳನ್ನು ಮಾರ್ಕೊಂಡಿದ್ದಾರೆ. ಪಟ್ಟ ನಂಬರ್ 823, 3490 ಈ ರೀತಿ ಹಲವಾರು ಪಟ್ಟಗಳು ಅವರ ಹೆಸರಲ್ಲಿರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಜಮೀನುಗಳ ಪೈಕಿ ಆ ಒಂದು 29/12/2022 ಸೆಟಲ್ಮೆಂಟ್ ಡೀಡ್ನಲ್ಲಿ ವಿನೋದ್ ರಾಜ್ ಅವರ ಹೆಸರಿಗೆ ಬರ್ಕೊಟ್ಟಿರ್ತಕ್ಕಂಥ ತೀರುವಳಿ ಪತ್ರದಲ್ಲಿರೋಂಗೆ 3 ಎಕರೆ 76.5 ಸೆಂಟ್, 3 ಎಕರೆ ಇಲ್ಲಿ ನಾವು ಗುಂಟೆ ಅಂತೀವಿ, ಅಲ್ಲಿ ಸೆಂಟ್ ಅಂತಾರೆ, ಅದೇ ಅಳತೆಯಲ್ಲಿ ವ್ಯತ್ಯಾಸ ಇರ್ತದೆ. 3 ಎಕರೆ 76.5 ಸೆಂಟ್ಗಳಷ್ಟು ವಿಸ್ತೀರ್ಣದ ಸ್ವತ್ತು ಈ ಒಂದು ಸೆಟಲ್ಮೆಂಟ್ ಡೀಡ್ಗೆ ಒಳಪಟ್ಟಿರ್ತದೆ. ಅದರ ವ್ಯಾಲ್ಯೂ ಅವರು ತೋರಿಸಿರೋಂಥದ್ದು 4,06,50,000 ಅಂತ ತೋರಿಸಿದ್ರೆ, ಸ್ಟ್ಯಾಂಪ್ ಡ್ಯೂಟಿ 24,000 ರೂಪಾಯಿ ಅಷ್ಟು ಮೊತ್ತಕ್ಕೆ ಅವರು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿರ್ತಾರೆ. ಆ ತಿರುಪರೂರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಕೆ ರಾಜೇಶ್ ಮತ್ತು ಡಿ ಗೋಕುಲ್ ಅನ್ನೋರು ಇಲ್ಲಿ ಸಾಕ್ಷಿದಾರರಾಗಿ ಇದಕ್ಕೆ ಸೈನ್ ಹಾಕಿರ್ತಕ್ಕಂಥದ್ದು. ಅವರ ಸಂಪೂರ್ಣ ವಿಳಾಸ ಕೂಡ ಅದರಲ್ಲಿದೆ. ಇದೇ ಜಮೀನಲ್ಲೇ ಮಹಾಲಿಂಗ ಭಾಗವತರವರ ಸಮಾಧಿ ಇರ್ತಕ್ಕಂಥದ್ದು. ಅಂತಿಮವಾಗಿ ನಾನು ವಿನೋದ್ ರಾಜ್ ಅವ್ರನ್ನ ಒಂದು ಪ್ರಶ್ನೆ ಕೇಳೋದು, ನೀವು ನಿಮ್ಮ ತಾಯಿಯವ್ರು ಹೋದ ನಂತರ ನಿಮ್ಮ ನೆಲಮಂಗಲ ಸೋಲದೇವನಹಳ್ಳಿ ಇಲ್ಲಿರ್ತಕ್ಕಂಥ ಜಮೀನು ಒಂದು ರೀತಿ ನಿತ್ಯಾನಂದನ ಆಶ್ರಮದ ರೀತಿ ಪರಿವರ್ತನೆ ಆಗಿರೋದು ನಿಜಾನ ಸುಳ್ಳ? ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಮಾತಾಡಿರ್ತಕ್ಕಂಥದ್ದು ಇದೆ. ಯಾಕಂದರೆ ಅವ್ರ ಬಗ್ಗೆನೂ ನೀವು ರಾತ್ರಿ ಹೊತ್ತು ಪರಮಾತ್ಮ ನಿಮ್ಮ ತಲೆ ಹೋದ ನಂತರ ಮಾತಾಡುವಂಥ ಶೈಲಿ ಏನಿದೆ ಅಂತ ಈಗಾಗಲೇ ನಾನು ನಿಮ್ಮ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದೇನೆ. ಹಾಗಾಗಿ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಮಾತಾಡ್ತಾ ಇರ್ತಕ್ಕಂಥ ರೀತಿ, ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ನಾವು ಮತ್ತೆ ಸ್ಟಿಂಗ್ ಆಪ್ರೇಷನ್ ಮಾಡಿ ಅದನ್ನು ಕೂಡ ಜನರ ಮುಂದೆ ತಂದಿಡುವಂಥ ಕೆಲಸಕ್ಕೆ ನಾವು ಕೈ ಹಾಕೋ ರೀತಿಯಲ್ಲಿ ಮುಂದೆ ನೀವು ನಡ್ಕೋಬೇಡಿ. ಅಣ್ಣ ಅವ್ರಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅಣ್ಣ ಅವ್ರಿಗೂ ಲೀಲಾವತಿಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಿಂದೆ ಅವರು ಒಂದು ಮಾತು ಹೇಳಿದರು, 1962ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನಾನು ಹುಬ್ಳಿಯ ಹೋಟೆಲ್ ಒಂದರಲ್ಲಿ ಸಂತ ತುಕಾರಾಮ್ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಂಧಿಸಿದ್ವಿ ಅಂತ. ವಿನೋದ್ ರಾಜ್ ಅವರು ಹುಟ್ಟಿದ್ದು 1967 ಆದರೆ 1962ರಲ್ಲಿ ಸಂತ ತುಕಾರಾಮ್ ಚಿತ್ರದ ಶೂಟಿಂಗ್ ನಡೆದಂಥದ್ದು. 5 ವರ್ಷ ಗಜಪ್ರಸವ ಮಾಡುವಂಥ ಹೆಣ್ಣು ಇಡೀ ಪ್ರಪಂಚದ ಎಲ್ಲೂ ಹುಟ್ಟಿಲ್ಲ. 9 ತಿಂಗಳು ಇಲ್ಲ 9.5 ತಿಂಗಳು, ಇಲ್ಲ ಅಂದರೆ ಅರ್ಲಿಯಾಗಿ ಹುಟ್ಟು ಅಂದರೆ ಪ್ರೀಮೆಚೂರ್ ಬೇಬಿ ಅಂದರೆ 7 ತಿಂಗಳು ಹುಟ್ಟುವಂಥ ಮಕ್ಕಳು ಮಾತ್ರ ನೋಡಿದ್ದೀವಿ. 5 ವರ್ಷಕ್ಕೆ 5 ವರ್ಷ ಇದ್ದು ಸುಮಾರು 45 ತಿಂಗಳು ಹೊಟ್ಟೆಯಲ್ಲಿದ್ದು ಹುಟ್ಟುವಂಥ ಮಗು ನಾವೆಲ್ಲೂ ನೋಡಿಲ್ಲ. ಹಾಗಾಗಿ ಅಲ್ಲೂ ಕೂಡ ನಿಮ್ಮ ತಾಯಿಯವರು ಮೊದಲನೇ ಬಾರಿ ಹೇಳಿ ಸುಳ್ಳು ಹೇಳಿ ಸಿಕ್ಬಿದ್ದಿದ್ರು. ಆದರೆ ದಾಖಲೆಗಳು ಸಿಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಅಧಿಕೃತ ದಾಖಲೆಗಳನ್ನು ತಂದಿದ್ದೀನಿ. ನಿಮಗೂ ಕೂಡ ಇದರ ಬಗ್ಗೆ ಏನಾದರೂ ವಿನೋದ್ ರಾಜ್ ಅವರನ್ನು ಕೇಳುವಂಥದ್ದು, ನಿಮಗೂ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೇರವಾಗಿ ಬಹಿರಂಗ ಚರ್ಚೆಗೆ ನಿಮ್ಮ ಸೋಲದೇವನಹಳ್ಳಿ ಜಮೀನಿಗೆ ಬರ್ತೀವಿ, ಮಾಧ್ಯಮಗಳ ಸಮ್ಮುಖದಲ್ಲೇ. ಅಲ್ಲೇ ಎಲ್ಲ ದಾಖಲೆಗಳ ಜೊತೆಗೆ ನೀವು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ, ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ, ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರಿ, ಅಲ್ಲೆಲ್ಲ ನಿಮ್ಮ ತಂದೆ ಹೆಸರಿದೆ, ಆ ದಾಖಲೆಗಳನ್ನು ಕೂಡ ತೊಗೊಂಡು ನಿಮ್ಮ ಮುಂದೆ ಬರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ದಯವಿಟ್ಟು ನೀವು ಜನರ ಮನಸ್ಸಲ್ಲಿ ಮತ್ತೆ ಗೊಂದಲ ಮೂಡಿಸೋವಂಥ ವ್ಯರ್ಥ ಪ್ರಯತ್ನಗಳು ಮಾಡಬೇಡಿ. ಯಾಕಂದರೆ ಇವತ್ತು ದಾಖಲೆಗಳು ಬಹಿರಂಗಗೊಂಡಿರೋದ್ರಿಂದ ನಿಮ್ಮ ನಿಜ ಬಣ್ಣ ಸಮಸ್ತ ಕನ್ನಡಿಗರಿಗೆ ಬಯಲಾಗಿದೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.